ಫ್ರೆಂಡ್ಸ್, ವೆಲ್ಕಮ್ ಟು ಮೈ SLE ಸೈಬರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಯಾವತ್ತಿದೆ, ಮತ್ತು ಕಳೆದ ವರ್ಷ ಯಾರು ಸ್ಕಾಲರ್ಶಿಪ್ ಹಾಕಿಲ್ಲ ಮತ್ತು ಈ ವರ್ಷ ಹಾಕೋದಕ್ಕೆ ಏನು ಪ್ರಾಬ್ಲಮ್ ಆಗ್ತಿದೆ ಇದ್ರ ಬಗ್ಗೆ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ, ಮೊದಲನೇದಾಗಿ SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಈ ರೀತಿಯಾಗಿ ನೀವು ಕ್ರೋಮಿಲ್ಲ ಬೇರೆ ಯಾವ್ದಾರ ಬ್ರೌಸರಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ನಿಮಗೆ ಅತ್ಯಂತ ಫಾಸ್ಟಾಗಿ ಆಗಬೇಕು ಅಂದರೆ ನೀವು ಫೈರ್ಫಾಕ್ಸ್ ಇಲ್ಲಾಂದರೆ ಮೈಕ್ರೋಸಾಫ್ಟ್ ಎಡ್ಜ್ನ ಯೂಸ್ ಮಾಡಿದ್ರೆ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಓಕೆ, ಅಟ್ ಪ್ರೆಸೆಂಟ್ ಇವಾಗ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಏನು ತೋರಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದೆ ನೋಡಿ. ಈಗ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಕಲಚೇತನ ಕಲ್ಯಾಣ ಇಲಾಖೆ ಅಂತ ಏನಿದೆ ಅವರಿಗೆ 31/1/2026ವರೆಗೂ ಲಾಸ್ಟ್ ಡೇಟ್ ಇದೆ. ಬಟ್ ಇವರಿಬ್ಬರಿಗೂ ಕೂಡ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿದರು. ಬಟ್ ತಿರ್ಗಾ ಏನಂದರೆ ಹಳೆ ಟೈಮ್ ಟೇಬಲ್ ಪ್ರಕಾರ ಏನಿದೆ ಅದೇ ತೋರಿಸ್ತಾ ಇದೆ. ಬಟ್ ಆಲ್ರೆಡಿ ಡೇಟು ಕಂಪ್ಲೀಟ್ ಆಗಿದೆ. ಓಕೆ, ಇವಾಗ ಯಾರ್ಯಾರಿಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂದರೆ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆ ಇವರಿಗೆ 13/2 ಅಂದರೆ ನಾಳೆ ಲಾಸ್ಟ್ ಡೇಟ್ ಇದೆ. 15/2 ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಇದೆ. ಅದು ಬಿಟ್ಟರೆ ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ SC ST ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು 28/2/2026 ಕೊನೆಯ ದಿನಕ್ಕಾಗಿರುತ್ತೆ. SSP ಅಪ್ಲೈ ಮಾಡೋದಕ್ಕಾಗಿರಲಿ ರಿಜಿಸ್ಟರ್ ಮಾಡೋದಕ್ಕಾಗಿರಲಿ ಆದಷ್ಟು ಎಲ್ಲರೂ ಕೂಡ ಬೇಗ ಅಪ್ಲೈ ಮಾಡಿ. ಓಕೆ, ಇನ್ನೊಂದು ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಅಟ್ ಪ್ರೆಸೆಂಟ್ ಏನಂದರೆ ಪ್ರೀವಿಯಸ್ ಇಯರಲ್ಲಿ ಯಾವ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ, ಬಟ್ ಈ ವರ್ಷ ಅವ್ರು ಅಪ್ಲೈ ಮಾಡೋಕ್ಕೆ ಹೋದರೆ ಅವರ ಡೇಟಾನ ಫೆಚ್ ಮಾಡ್ತಾ ಇಲ್ಲ. ಓಕೆ, ಯಾರ್ಯಾರು PGCET ಕಂಪ್ಲೀಟ್ ಮಾಡಿದ್ದೀರಾ ಮತ್ತು KCET ಕಂಪ್ಲೀಟ್ ಮಾಡಿದ್ದೀರಾ ಅವರು ಕೂಡ ಹೋದ ಸರಿ ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಮತ್ತು ಈ ಸರಿ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕಿತ್ತು ಅವ್ರು ಯಾರು ಕೂಡ ಅಪ್ಲೈ ಮಾಡೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಯಾರು ಕೂಡ ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಅಪ್ಲಿಕೇಶನ್ನ ಆ ಡೇಟ್ಗೆ ಆ ಇಯರ್ಗೆ ಅಪ್ಲೈ ಮಾಡಿ. ಓಕೆ, ಅಟ್ ಪ್ರೆಸೆಂಟ್ ನೋಡಿ ನಾನು ಇವಾಗ ಇನ್ನೊಂದು ವೆಬ್ಸೈಟ್ ಕೂಡ ಓಪನ್ ಮಾಡ್ತಾಯಿದ್ದೀನಿ. ಬಟ್ ಅದು ಕಾರಣಾಂತರ ಓಪನ್ ಆಗ್ತಿಲ್ಲ. ಅದು ಓಪನ್ ಆದರೆ ನಿಮಗೆ ನಾನು ಪ್ರೀವಿಯಸ್ ಇಯರ್ ಏನು ಫಾಲ್ಟ್ ಇತ್ತು ಮತ್ತು ಇವಾಗ ಏನು ಅಪ್ಡೇಟ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬೋದಾಗಿತ್ತು. ಓಕೆ, ಈ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಕೆಳಗಡೆ ವಿವರಣೆ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.